ಅದು ಅವ್ರ ಶ್ಲೋಕನ ನಾವು ಪಾರಾಯಣ ಮಾಡಿದ್ರೆ ಸಾಕು, ನಾವು ಎಲ್ಲರೂ ಹೇಳ್ಕೊಂಡಂಗ ಹೋಗುತ್ತೆ. ಈಗ ಹರಿಕಥಾಮೃತ ಸಾರ ಆಗ್ಲಿ ಅಥವಾ ವಿಜಯದಾಸರ ದೇವರ ನಾಮಗಳಾಗ್ಲಿ, ಪುರಂದರದಾಸರದ ದೇವರ ನಾಮಗಳಾಗ್ಲಿ, ವ್ಯಾಸರಾಜರು ಮಾಡ್ಕೊಟ್ಟಿರುವಂತಹ ಸ್ತೋತ್ರಗಳು, ವಾದಿರಾಜರು ಮಾಡ್ಕೊಟ್ಟಿರುವಂತಹದ್ದು, ಈ ಸ್ತೋತ್ರಗಳನ್ನೆಲ್ಲ ಅದರ ವೈಶಿಷ್ಟ್ಯತೆನೇ ಅದು. ಅಷ್ಟು ಶಾಸ್ತ್ರಗಳ ಸಾರವನ್ನ ಸುಲಭವಾಗಿ ನಮಗೆ ಅರ್ಥ ಮಾಡುವಂಗೆ ಹೇಳ್ಕೊಟ್ಟಿರ್ತಾರೆ. ಅದಕ್ಕೆ ಈ ಅಪರೋಕ್ಷ ಜ್ಞಾನಿಗಳ ಮಾತು ಅಂತಂದ್ರೆ ಅದಕ್ಕೆ ಅಷ್ಟು ತೂಕ, ಅಷ್ಟು ಬೆಲೆ. ಅದೇ ರೀತಿ ಕಾಶಿಯಾಚಾರ್ಯರು ತಮ್ಮ ರಾಮಸ್ತವತಾರಾವಳಿಯಲ್ಲಿ ಅದೇ ರೀತಿಯಾದಂತಹ ಅರ್ಥಗರ್ಭಿತವಾದಂಥ ಅನೇಕ ಉಪನಿಷತ್ ವಾಕ್ಯಗಳನ್ನ, ಸೂತ್ರ ಭಾಷೆ ಬ್ರಹ್ಮಸೂತ್ರಗಳನ್ನ ಇತ್ಯಾದಿಗಳನ್ನೆಲ್ಲ ತುಂಬಿ ಅದನ್ನೇ ನಮ್ಗೆ ಹೇಳ್ಕೊಡ್ತಾರೆ ಅದರಲ್ಲಿ ಈ ರಾಮಸ್ತವತಾರಾವಳಿಯಲ್ಲಿ. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ರಾಮದೇವರನ್ನ ಸ್ತೋತ್ರ ಮಾಡುವಾಗ ಜಯತ್ಯಜೋಕ್ಷೀಣ ಸುಖಾತ್ಮ ಬಿಂಬಃ ಸ್ವೈಶ್ವರ್ಯ ಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿದೀಶ ಚಂದ್ರಮ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಕ್ಷೀಣ ಸುಖಾತ್ಮ ಬಿಂಬ, ಪರಮಾತ್ಮ ಈ ಬೇರೆ ರಾಮಚಂದ್ರ ಅಂತಂದಾಗ ಚಂದ್ರ ಅಂತ ಅನ್ನೋ ಪದಾರ್ಥ ಅಲ್ಲೂ ಬರುತ್ತೆ, ಹೆಸರು ಬರುತ್ತೆ. ಆದ್ರೆ ಆ ಚಂದ್ರಂಗೂ ರಾಮಚಂದ್ರಂಗೂ ಏನು ವ್ಯತ್ಯಾಸ ಅಂದ್ರೆ ಅಕ್ಷೀಣ, ಅವನು ಎಂದು ಕ್ಷೀಣಿಸೋದೇ ಇಲ್ಲ ಪರಮಾತ್ಮ. ಸುಖಾತ್ಮ ಬಿಂಬ, ಅವನಿಗೆ ದುಃಖಾದಿಗಳ ದೇಹ ಇಲ್ಲ ಅವನಿಗೆ. ಸ್ವೈಶ್ವರ್ಯ ಕಾಂತಿ ಪ್ರತದಸ್ಸದು, ತನ್ನದೇ ಆದಂತ ಕಾಂತಿಯಿಂದ ಬೆಳಗತಕ್ಕಂಥವನು ಅವನು. ಈ ಬೇರೆ ಚಂದ್ರ ಸೂರ್ಯಾದಿಗಳೆಲ್ಲರೂ ಕೂಡ ಅವರು ಏನು ಬೇರೆಯವರಿಂದ ಸಾಲ ತಗೊಂಡು ಅವರು ಹೊಳಿಬೇಕು, ಅವ್ರ ಕಾಂತಿಯನ್ನು ತೋರಿಸಬೇಕು. ಆದ್ರೆ ಪರಮಾತ್ಮನಿಗೆ ಆ ರೀತಿ ಇಲ್ಲ. ಅವನು ಸರ್ವತಂತ್ರ ಸ್ವತಂತ್ರ ಪದಾರ್ಥನಾದ್ದರಿಂದ ಸ್ವೈಶ್ವರ್ಯ ತನ್ನದೇ ಆದ ಕಾಂತಿಯಿಂದ. ಆಮೇಲೆ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ, ತನ್ನ ಭಕ್ತರು ಯಾರಿದ್ದಾರೆ ಅವರಿಗೆ ಏನೇ ತಾಪಗಳು ಬಂದರೂ ಕೂಡ ಅದನ್ನೆಲ್ಲವನ್ನು ನಾಶ ಮಾಡತಕ್ಕಂಥವನು ರಾಮಾವತಾರೋ ಹರಿದೀಶ ಚಂದ್ರಮ. ಅಂಥ ರಾಮ ಅವನು ಪರಮಾತ್ಮ ಹರಿ, ವಿಷ್ಣು ಅವನು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ರಾಮಾವತಾರ ಹರಿ ಈಶ ಚಂದ್ರಮ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಹಾಗೆ ಇಲ್ಲಿ ಮುಂದುವರಿಸ್ತಾ ನಸಂತ್ಯಾಜ್ಯೋ ರಾಜ್ಯೇ ಪಿತೃಭ್ಯಪರಾಧನ್ನಪಿ ಶಿಶುಃ ಪಿತಾ ಮೇ ಮಾತಾ ಮೇ ಗುರುರಪಿ ಚ ಮೇ ಬಂಧುರಪಿ ಮೇ ಸಖಾ ಮೇ ಸ್ವಾಮಿ ಮೇ ಸಕಲಮಪಿ ಮೇ ತ್ವಂ ರಘುಪತೆ ತ್ವರನ್ಯಂ ನೋ ಜಾನೆ ತವ ಚರಣ ಪಾದೋಜ ಶಪಥಃ ತ್ವಮಂತಃ ಸಾಕ್ಷೀ ಸನ್ನಿಖಿಲಮಪಿ ಜಾನಾಸಿ ಭಗವನ್ ಅಂತ ಹೇಳ್ತಾ ಕಾಶಿಯಾಚಾರ್ಯರು ಮುಂದೆ ಭವಂತಂ ಗಾಯಂತಿ ಸ್ಫುಟಮಕುಟಿಲಾರ್ಥೋಪನಿಷದಃ ಜಗತ್ ಸರ್ವಂ ವ್ಯಾಪ್ಯ ಸ್ಥಿತಮನಿಶಮಂತರ್ಬಹಿರಪಿ ಅಪಿ ಸ್ಥೂಲ ಸ್ಥೂಲೇಶ್ವನುರಣುಷು ಭೂತ್ವಾ ವಿಹರತಃ ಪವಜ್ಜತುಂ ಕೋ ವಾ ಜಗತಿ ಮಹಿಮಾನಂ ಪ್ರಭವತಿ ಅಂತ ಸ್ತೋತ್ರ ಮಾಡ್ತಾ ಹೋಗ್ತಾರೆ. ಭವಂತಂ ಗಾಯಂತಿ, ನಿನ್ನನ್ನ ಹೊಗಳುತ್ತವೆ. ಯಾವುದು? ಉಪನಿಷತ್ತುಗಳೆಲ್ಲ ನಿನ್ನನ್ನು ಹೊಗಳ್ತಾ ಇದೆ. ಅದು ಎಂಥ ಉಪನಿಷತ್ತು? ಸ್ಫುಟಂ, ಸ್ಪಷ್ಟವಾಗಿ. ಅಕುಟಿಲಾರ್ಥೋಪನಿಷದ, ಅದರೊಳಗೆ ಯಾವುದೇ ರೀತಿಯಾದಂತಹ ಒಂದು ಮುಚ್ಚುಮರೆಯೇ ಇಲ್ಲ. ಸ್ಪಷ್ಟವಾದ ಪ್ರಮಾಣಗಳಿಂದ. ನಮಗೆ ಪ್ರಮಾಣಗಳು 3. ಯಾವುದು? ಪ್ರತ್ಯಕ್ಷ, ಅನುಮಾನ, ಆಗಮ. ಅಕ್ಷಾದಿತ್ರಿತಯಂ ಪ್ರಮಾಣಂ. ವ್ಯಾಸರಾಜರು ಹೇಳ್ಕೊಟ್ಟಂಗೆ ಪ್ರಮಾಣಗಳು 3: ಪ್ರತ್ಯಕ್ಷ, ಅನುಮಾನ, ಆಗಮ. ಇದರೊಳಗೆ ಆಗಮ ಅಂತ ಅನ್ನೋ ಪ್ರಮಾಣಗಳು ಯಾವುದಿದೆ, ಸಕಲ ಶಾಸ್ತ್ರಗಳೂ ಕೂಡ ತಚ್ಚಶಾಸ್ತ್ರಂ ಪ್ರಕೀರ್ತಿತಂ ಯಚ್ಚನುಕೂಲಮೇ ತಸ್ಯ ತಚ್ಚಶಾಸ್ತ್ರಂ ಪ್ರಕೀರ್ತಿತಂ. ಅಷ್ಟೂ ಪ್ರಮಾಣಗಳೇನಿದೆ, ಇದು ಸತ್ಶಾಸ್ತ್ರಗಳೇನಿದೆ, ಅದಷ್ಟೂ ಕೂಡ ನಿರ್ದುಷ್ಟವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನೇ ಹೇಳ್ತಾ ಇದೆ. ಯಾವುದನ್ನೇ ತಗೊಂಡ್ರು ಅಷ್ಟೇನೆ, ನಾವು ಸ್ಮೃತಿ ವಾಕ್ಯಗಳಲ್ಲಾಗ್ಲಿ ಇದು ಶ್ರುತಿ ವಾಕ್ಯಗಳಾಗ್ಲಿ ಯಾವುದೇ ತಗೊಂಡ್ರು ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮನ ಪಾರಮ್ಯವನ್ನೇ ಹೇಳ್ತಾ ಇದೆ. ವಾಸುದೇವ ಪರ ವೇದ ವಾಸುದೇವ ಪರಮಖಾಃ ವಾಸುದೇವ ಪರ ವೇದ ವಾಸುದೇವ ಪರ ಕ್ರಿಯಾಃ ವಾಸುದೇವ ಪರಾಧ್ಯಾನಂ ವಾಸುದೇವ ಪರಂ ತಪಃ ವಾಸುದೇವ ಪರೋ ಧರ್ಮೋ ವಾಸುದೇವ ಪರಗತಿಃ. ಇದು ಸ್ಮೃತಿ ವಾಕ್ಯಗಳು. ಅಥವಾ ಇನ್ನು ನಾರಾಯಣ ಉಪನಿಷತ್ತು ಅದನ್ನೆಲ್ಲ ತಗೊಂಡು ಅಂತಂದ್ರೆ
ಅದರಲ್ಲೂ ಕೂಡ ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ರುದ್ರೋ ಜಾಯತೆ, ನಾರಾಯಣಾದಿಂದ್ರೋ ಜಾಯತೆ, ನಾರಾಯಣಾದ್ ಪ್ರಜಾಪತಯ ಪ್ರಜಾಯಂತೆ. ನಾರಾಯಣನಿಂದಲೇ ಎಲ್ಲವೂ ಕೂಡ ಹುಟ್ಟುತ್ತಾ ಇದೆ. ಪರಮಾತ್ಮನೇ ಅಂದ್ರೆ ವಿಷ್ಣುವೇ ಸರ್ವೋತ್ತಮ ಅಂತ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದ್ರೆ ಗಾಯಂತಿ, ಅವು ಹಾಡುತ್ತಾ ಇದೆ, ಪರಮಾತ್ಮನನ್ನು ಹೊಗಳ್ತಾ ಇದೆ. ಇನ್ನೂ ಏನಂತ ಹೇಳ್ತಿದೆ? ಜಗತ್ ಸರ್ವಂ ವ್ಯಾಪ್ಯ, ಇಡೀ ಜಗತ್ತನ್ನು ನೀನು ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡಿದ್ದೀಯ, ವ್ಯಾಪ್ಯನಾಗಿದ್ದೀಯ ನೀನು. ಅಂತಹ ವ್ಯಾಪ್ಯನಾಗಿರತಕ್ಕಂತಹ ಭಗವಂತ ವ್ಯಾಪ್ಯ ಅಂತ ಎಲ್ಲ ಕಡೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಎಲ್ಲ ಕಡೆಯಲ್ಲಿಯೂ ಕೂಡ ನೀನು ವ್ಯಾಪಿಸಿಕೊಂಡಿದ್ದೀಯ. ಇನ್ನ ಹೇಳ್ಬೇಕಾದ್ರೆ ವಿಜಯದಾಸರು ತಿರುಪತಿಗೆ ಬ್ರಹ್ಮೋತ್ಸವಕ್ಕೆ ಹೋಗ್ತಾರೆ. ಬ್ರಹ್ಮೋತ್ಸವಕ್ಕೆ ಹೋದಾಗ ಅವರಿಗೆ ಪರಮಾತ್ಮನ ದರ್ಶನ ಆಗೋದೇ ಇಲ್ಲ. ತುಂಬಾ ರಶ್ಶು, ಗಲಾಟೆ, ದರ್ಶನವೇ ಆಗೋದಿಲ್ಲ. ದರ್ಶನ ಆಗೋವರೆಗೂ ಅವರು ಏನು ತಗೊಳ್ಳೋದಿಲ್ಲ ಅಂತ ಹೇಳಿ ಅವರು ಉಪವಾಸ ಕೂತಿರ್ತಾರೆ. ಒಂದ್ ದಿವಸ ಕಳೀತು. ಮಾರನೇ ದಿವಸ ಮುಖ್ಯವಾದ ರಥೋತ್ಸವ ಆಗಬೇಕು. ಶಿಷ್ಯರು ಬಂದು, ಸ್ವಾಮಿ ಉತ್ಸವ ಮೂರ್ತಿನಾದ್ರೂ ನೋಡ್ಬಿಡೋಣ, ನಾವು ಉತ್ಸವ ಮೂರ್ತಿ ನೋಡ್ಕೊಂಡು ಏನಾದ್ರೂ ಒಂಚೂರು ಪಾರಣೆ ಗಿರಣೆ ಮಾಡೋಣ, ಉಪವಾಸ ಎಷ್ಟು ಅಂತ ಇರೋದು. ವಿಜಯದಾಸರು ಕೇಳೋದು, ಏನಪ್ಪ ರಥ ಮುಂದಕ್ಕೆ ಹೋಯ್ತೇನೋ, ಶ್ರೀನಿವಾಸನ ರಥ ಮುಂದಕ್ಕೆ ಹೋಯ್ತಾ? ಹೌದೌದು ದಾಸರೇ, ಹೊರಟು. ನಾನೊಂದು ಚೀಟಿ ಬರ್ಕೊಡ್ತೀನಿ, ಆ ಚೀಟಿ ತಗೊಂಡಾಗ ರಥದ ಹತ್ರ ಹಾಕಿಬಿಡಿ. ಹೋದ್ರು, ಅವರು ಚೀಟಿಗೆ ಆ ರಥದ ಹತ್ರ ಹೋಗಿ ಆ ಚೀಟಿ ಹಾಕ್ಬಿಟ್ರು. ಹಾಗೂ ಇಲ್ಲಿಗೂ ಹೋಗಿ ರಥ ನಿಂತೋಯ್ತು. ಏನೇನೇನೇನು ಮಾಡಿದ್ರು ಅಲ್ಲಾಡ್ಲೇ ಇಲ್ಲ. ಎಷ್ಟೆಷ್ಟು ಸಾವಿರ ಜನ ಬಂದು ಹೇಳಿದ್ರು, ರಥ ಜಗ್ಲೇ ಇಲ್ಲ. ಅಲ್ಲಿ ಇದ್ದಂಥವ್ರು, ಪೂಜೆ ಮಾಡೋರು, ಅವರು ಇವರು ಎಲ್ಲರೂ ಯಾರಾದ್ರೂ ಹರಕೆ ಬಾಕಿ ಇದ್ರೆ ಪೂರೈಸ್ಕೊಂಡ್ಬಿಡ್ರಪ್ಪ, ಈ ತರ ಇಲ್ಲದ್ರೆ ರಥ ನಿಂತು ಹೋಗ್ಬಿಟ್ಟಿದೆ, ಏನ್ ಮಾಡೋದು. ಆವಾಗ ಅಲ್ಲಿ ಒಬ್ಬ ಹುಡುಗನ ಮೇಲೆ ಪರಮಾತ್ಮನ ಆವೇಶ ಬಂದು ಅವನು ಹೇಳ್ದ, ನಾನು ದಾಸರನ್ನು ಕರ್ಕೊಂಡು ಬನ್ನಿ, ಆಮೇಲಿಂದ ನಾನು ಬರ್ತೀನಿ. ಆಮೇಲೆ ಇವರು ದಾಸರು ಎಲ್ಲೋ ಮೂಲೆಯಲ್ಲಿ ಕೂತಿದ್ರು. ಅವರನ್ನು ಹುಡುಕೊಂಡು ಕಷ್ಟಪಟ್ಕೊಂಡು ಕರ್ಕೊಂಡ್ಬಂದ್ರು. ಇದಕ್ಕೆ ಮುಂಚೆ ವಿಜಯದಾಸರು ದೇವರನಾಮ ಒಂದು ಹೇಳ್ಬೇಕಾದ್ರೆ ಅಲ್ಲೇ ಮಾಡಿದ್ರು. ಆ ದೇವರನಾಮ ಹೇಳಿದ್ರು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ನಾನು ನಿನ್ನ ನೋಡಕ್ ಬರಲೇ ಇಲ್ಲ. ಹಾಗಾದ್ರೆ ಯಾಕೆ ಎಲ್ಲೆಡೆಯೂ ನೀನೇ ವ್ಯಾಪಿಸಿಕೊಂಡಿರುವಾಗ ಇಲ್ಲಿಗೋಸ್ಕರ ನಾನು ಇಷ್ಟು ದೂರ ನಡ್ಕೊಂಡು ಯಾಕೆ ಬರಬೇಕಾಗಿತ್ತು? ಪಾದಯಾತ್ರೆ ಮಾಡ್ಕೊಂಡು ಯಾಕೆ ಬರಬೇಕಾಗಿತ್ತು? ನಿನ್ನ ಭಕ್ತರನ್ನ ನೋಡೋದಕ್ಕೆ ಬಂದೆ ಹೊರತು ನಿನ್ನನ್ನು ನಾನು ನೋಡ್ಲಿಕ್ಕೆ ಬರಲೇ ಇಲ್ಲ. ಯಾಕೆಂದ್ರೆ ನೀನು ಎಲ್ಲ ಕಡೆ ವ್ಯಾಪಿಸಿಕೊಂಡಿರತಕ್ಕಂತಹ ಪರಮಾತ್ಮ ನೀನು ಅಂತ ಅವ್ರನ್ನ ಸ್ತೋತ್ರ ಮಾಡಿದ್ರು. ಯಾವಾಗ ಇವ್ರಿಗೆ ಈ ಶ್ಲೋಕ ಬರೆದು ಹಾಕಿದ್ಮೇಲೆ ರಥ ನಿಂತೋಯ್ತು. ಆಮೇಲೆ ದಾಸರನ್ನ ಹುಡುಕಿದ್ರು, ಕರ್ಕೊಂಡು ಬಂದ್ರು. ದಾಸರು ಯಾವಾಗ ಹೇಳಿದ್ರು, ಅಯ್ಯೋ ಭಗವಂತ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟ ಅಂತ ಹೇಳಿ, ಹಾಗೆ ಇದು ರಥನ ಅವರು ಇದು ಮಾಡೋರು, ಸಾಗಿ ಬಾರಯ್ಯ ಭವರೋಗ ವೈದ್ಯನೆ ಅಂತ ದೇವರ ನಾಮ ಹಾಡ್ಕೊಂಡು ರಥನ ಹೇಳಿದ್ರು. ಅವಾಗ ರಥ ಮುಂದಕ್ಕೆ ಹೋಯ್ತು. ಆ ಚೀಟಿ ಏನು ಬರೆದಿದ್ರು? ಐಶ್ವರ್ಯ ಮದಮತ್ತಸ್ಸನ್ ನಜಾನೀಶೆ ಮದಾಗಮಂ ಪರವಾದಿ ಭಯೇ ಪ್ರಾಪ್ತೆ ಮದದೀನ ತವ ಸ್ಥಿತಿ. ಪರವಾದಿ ಭಯೇ ಪ್ರಾಪ್ತೆ. ಈ ಚಾರ್ವಾಕ ಮತ, ನಾಸ್ತಿಕ ಮತ, ಅದ್ವೈತ ಮತ, ಈ ತರದ್ ಯಾವ್ದಾದ್ರು ಮತಗಳು ಬಂತು ಅಂತಂದ್ರೆ ಮದದೀನ ತವ ಸ್ಥಿತಿ, ನಾನೇ ನಿನ್ನನ್ನ ರಕ್ಷಣೆ ಮಾಡಬೇಕು. ಅಂದ್ರೆ ಭಗವದ್ಭಕ್ತರು ಯಾವ ರೀತಿ ಎಷ್ಟು ಚೆನ್ನಾಗಿ ಭಗವಂತನ ಜೊತೆ ವಿನೋದಗಳನ್ನ ಮಾಡ್ತಾರೆ, ನಿಂದಾಸ್ತುತಿಗಳನ್ನ ಮಾಡ್ತಾರೆ ಅಂತ ಅನ್ನೋದಕ್ಕೆ ಇದು ಒಂದು ಒಳ್ಳೆ ನಮಗೆ ಉದಾಹರಣೆ. ಅಂತ ಇವರು ವಿಜಯದಾಸರು ವ್ಯಾಪ್ಯ ಅಂತ ಹೇಳ್ತಾ, ನೀನು ಎಲ್ಲ ಕಡೆ ನೀನೇ ವ್ಯಾಪಿಸಿಕೊಂಡಿರುವಾಗ ನಿನ್ನ ದರ್ಶನಕ್ಕೋಸ್ಕರ ನಾನು ಯಾಕೆ ಇಲ್ಲಿ ಬರಬೇಕಾಗಿತ್ತು ಅಂತ ಪರಮಾತ್ಮನನ್ನು ಕೇಳ್ತಾ ಇದನ್ನೇ ಹೇಳ್ತಾರೆ. ಜಗತ್ ಸರ್ವಂ ವ್ಯಾಪ್ಯ, ನೀನು ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡಿದೀಯ ನೀನು. ಆಮೇಲೆ ಸ್ಥಿತಂ ಇದ್ದೀಯ, ಅನಿಶಂ ಅಂತರ್ಬಹಿರವಿ, ಒಳಗೂ ಇದೆಯಾ ಹೊರಗೂ ಇದೆಯಾ. ಅಂತರ್ಬಹಿರವಿ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿದಂ ಸಮುದ್ರೇಂತಂ ವಿಶ್ವಶಂಭುವಂ. ಅಂತರ್ಬಹಿರವಿ ಅಂತರ್ಬಹಿಶ್ಚ ತತ್ಸರ್ವಂ. ನಾರಾಯಣ ಸೂಕ್ತದಲ್ಲಿ ಈ ಮಾತು ಬರುತ್ತೆ.
ಅಂದರ್ ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಾನ. ಎಲ್ಲ ಕಡೆಯಲ್ಲಿಯೂ ಕೂಡ, ಹೊರಗೆ ಒಳಗೆ ಎಲ್ಲ ಕಡೆಯಲ್ಲಿಯೂ ಕೂಡ ನೀನೇ ವ್ಯಾಪ್ತನಾಗಿದ್ದೀಯ. ಅಂತಹ ಒಳಗೆ ಇದಕ್ಕೊಂದು ಸಂವಾದಿಯಾಗಿ ಒಂದು ಸೂತ್ರವನ್ನು ಹೇಳ್ಬೋದು. ಓಂ ಅಂತಸ್ತಧರ್ಮೋಪದೇಶ. ಓಂ ಅಂತಹ ಅಂತಹ ಅಂತ ಹೇಳಬೇಕಾದ್ರೆ, ಅಂತ ಅಂದ್ರೆ ಒಳಗಿರತಕ್ಕಂಥವನು ವಿಷ್ಣುವೇ. ಯಾಕೆ ಅಂತಂದ್ರೆ ತದ್ಧರ್ಮೋಪದೇಶ ಓಂ, ಅವನ ಧರ್ಮಗಳನ್ನೇ ಉಪದೇಶಿಸುವಂತಹ ವಾಕ್ಯಗಳು ಇರುವುದರಿಂದ ಪರಮಾತ್ಮ ನಮ್ಮ ಒಳಗೆ ಇದ್ದಾನೆ. ಅವನು ಪರಮಾತ್ಮ ಧರ್ಮಿ. ಅವನು ಧರ್ಮಿಯಾಗಿರುವಾಗ ಧರ್ಮ ಅಂತ ಏನೇನು ಅವನಲ್ಲಿದೆ ಆ ಧರ್ಮಗಳನ್ನೇ ಶಾಸ್ತ್ರಗಳು ಹೇಳ್ತಾ ಇರೋದ್ರಿಂದ ಓಂ ಅಂತಸ್ತಧರ್ಮೋಪದೇಶ ಓಂ ಅಂತಂದ್ರೆ ಅಂತಹ ಒಳಗಿರತಕ್ಕಂಥವನು ಅನ್ನೋ ಶಬ್ದಕ್ಕೆ ಅರ್ಥ ಯಾವುದಪ್ಪ ಅಂತಂದ್ರೆ ಕೇವಲ ಪರಮಾತ್ಮನೇ, ವಿಷ್ಣುವೇ ಅಂತ ಅರ್ಥ. ಭಾಗವತದಲ್ಲೂ ನಮಗೆ ಈ ವಿಚಾರ ಇನ್ನೂ ಚೆನ್ನಾಗದು ಅರ್ಥ ಆಗುತ್ತೆ. ಎಲ್ಲ ಒಳಗಡೆ ಇದ್ದಾನೆ, ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅನ್ನುವಾಗ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅಲ್ಲೂ ಕೂಡ ಅದನ್ನೇ ಹೇಳ್ತಾರೋ, ಎಲ್ಲ ಕಡೆ ವ್ಯಾಪಿಸಿಕೊಂಡಿದೀಯ ನೀನು. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು, ಎಲ್ಲ ಆತ್ಮಗಳಲ್ಲಿ ಎಲ್ಲ ಭೂತಗಳಲ್ಲಿ ವ್ಯಾಪ್ತಿ. ನಿನ್ನ ವ್ಯಾಪ್ತಿ ಅಂತ ಅನ್ನೋದು ಇದ್ದೇ ಇದೆ. ಈಗ ಕಂಬದಲ್ಲಿದ್ದೀಯಾ, ಇನ್ನೊಂದು ಕಡೆ ಇದೆಯಾ, ಎಲ್ಲೆಡೆಯೂ ನಿನ್ನ ವ್ಯಾಪ್ತಿ ಅಂತ ಅನ್ನೋದು ಇದ್ದೇ ಇದೆ. ಅಲ್ಲಿ ಪ್ರಹ್ಲಾದರಾಜರಿಗೆ ಮುಖ್ಯ ಪ್ರಾಣದೇವರ ಆವೇಶ ಇರೋದು ಒಂದು ಈ ಹರಿಭಕ್ತಿಯ ಗಾಢವಾದಂತಹ ಹರಿಭಕ್ತಿಗೆ ಕಾರಣ ಆಗುತ್ತದೆ. ಅಲ್ಲೇ ಮುಖ್ಯ ಪ್ರಾಣದೇವರ ಆವೇಶದಿಂದಲೇ ಪ್ರಹ್ಲಾದರಾಜರಿಗೆ ಇಷ್ಟು ಒಂದು ರೀತಿಯಾದಂತಹ ಮಹಾತ್ಮ ಜ್ಞಾನ, ಹೆದರಿಕೆನೇ ಇಲ್ಲ ಅವರಿಗೆ. ಏನೇನೇನೇನು ಮಾಡಿದ್ರು ಅವರು ಹಾವುಗಳಿಂದ ಕಚ್ಚಿಸೋದಾಗ್ಲಿ ಅಥವಾ ಇದರಿಂದ ಆನೆಗಳಿಂದ ತುಳಿಸೋದಾಗ್ಲಿ, ವಿಷ ಕುಡಿಸಿದ್ದಾಗ್ಲಿ, ಏನೇನೇನೇನು ಮಾಡಿದ್ರು ಅವ್ರಿಗೆ ಆ ಭಯ ಅಂತ ಅನ್ನೋದೇ ಇಲ್ಲ. ಇವ್ ಸುಮ್ಮನೆ ನಮ್ಗಳಿಗೆ ಯಾರಾದ್ರೂ ಎದೆಗೆ ಪಿಸ್ತೂಲ್ ಇಟ್ಕೊಂಡ್ಬಿಟ್ಟು ನೀನು ಹರಿಸರ್ವೋತ್ತಮ ಅಲ್ಲ ಅಂತ ಹೇಳಿ ಅಂತಂದ್ರೆ ಹೌದು ಅಂದ್ಬಿಡ್ತೀವಿ ನಾವು ಹೆದರ್ಕೊಂಡು. ಆದ್ರೆ ಅವ್ರಿಗೆ ಆ ರೀತಿ ಇಲ್ಲ. ಹೋದ್ರೆ ಪ್ರಾಣ ಹೋದ್ರೆ ಹೋಯ್ತು, ಅದಕ್ಕೇನೀಗ ಯಾಕೆ ನಾವು ಇದನ್ನ ಯಾವುದನ್ನ ಅಶಾಸ್ತ್ರೀಯವಾದದನ್ನ ಯಾಕೆ ಒಪ್ಕೋಬೇಕು, ನಮಗೆ ಯಾಕೆ ಈ ಭಯ, ಈ ರೀತಿಯಾಗಿ ಯೋಚನೆ ಮಾಡತಕ್ಕಂಥವ್ರು ಅವರು ಪ್ರಹ್ಲಾದರಾಜರು. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ಎಲ್ಲ ಕಡೆ ವ್ಯಾಪಿಸಿಕೊಂಡಿರತಕ್ಕಂತಹ ಭಗವಂತನನ್ನ ಅವರು ನೋಡ್ತಾ ಇದ್ದಂಥವ್ರು. ಹೀಗಾಗಿ ಅಪ್ಪ ಕೇಳಿದಾಗ ಕಂಬದಲ್ಲಿದ್ದಾನ, ಇಲ್ಲಿದ್ದಾನ, ಅಲ್ಲಿದ್ದಾನ ಅಂತ ಎಲ್ಲ ಕೇಳಿದಾಗ ಹೌದು ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ ಅಂತ ಹೇಳಿದಾಗ ಅವ್ರಿಗೆ ಕೋಪ ಬರುತ್ತೆ. ಆವಾಗ ಅವನು ಕಂಬನ ಒದಿತಾನೆ. ಕಂಬದಿಂದ ನರಸಿಂಹದೇವರ ಪ್ರಾದುರ್ಭಾವ ಆಗುತ್ತೆ. ಪ್ರಾದುರ್ಭಾವ ಆಗಿ ಹಿರಣ್ಯಕಶಿಪುವಿನ ಸಂಹಾರ ಆಗುತ್ತೆ. ಸ್ತಂಭಾರ್ಭಕ ಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೇ ಅಂಭೋದಿಜಾನುಸರಣಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟ್. ಸ್ತಂಭಾರ್ಭಕಾಸಹನ, ಬಾಲಕನಿಗೆ ತೊಂದರೆ ಕೊಡ್ತಾ ಇದ್ದಾನಲ್ಲ ಅಂತ ಕೋಪ ಮಾಡಿಕೊಂಡು ಸ್ತಂಭದಿಂದ ನರಸಿಂಹದೇವರು ಹೊರಗಡೆ ಬಂದಂತೆ ಅದು ಕಣ್ಣುಗಳಿಂದ ಕಿಡಿಗಳು ಹಾರುತ್ತಾ ಇತ್ತು. ಇವನನ್ನ ಹಿರಣ್ಯಕಶಿಪುನ ಒಂದು ಹುಳದಂತೆ ಹಿಡ್ಕೊಂಡು ಅವನ್ನ ಹಿರಣ್ಯಕಶಿಪುನ ಸಂಹಾರ ಮಾಡದ ನರಸಿಂಹದೇವರು ಅಂತ ಹೇಳಿ ಅಲ್ಲಿ ಸ್ತೋತ್ರ ಮಾಡ್ತಾ ಹೋಗ್ತಾರೆ. ವಾದಿರಾಜರು ಅವರ ತಮ್ಮ ಇದರೊಳಗೆ ಸ್ತೋತ್ರ ಮಾಡ್ತಾರೆ. ಜಗತ್ ಸರ್ವಂ ವ್ಯಾಪ್ಯ. ಆದ್ರೆ ಭಾಗವತದ ಅಂಶವೂ ಕೂಡ ಇದರಲ್ಲಿ ಬರ್ತಾ ಇದೆ. ಸ್ಥಿತ ಮನಿಷಮಂತರ್ಬಜಿರಪಿ. ಇನ್ನು ವೇದ ಶಾಸ್ತ್ರಗಳು ಆ ಮಾತುಗಳೇನಿದೆ ಆ ಮಾತುಗಳು ಕೂಡ ನಮಗಿಲ್ಲಿ ಅಂತರ್ಬಹಿಷ್ಠ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಇತ್ಯಾದಿ ಅನ್ನುವ ಧರ್ಮೋಪದೇಶ ಓಂ ಇತ್ಯಾದಿ ವಾಕ್ಯಗಳಿಂದ ನಮ್ಗೆ ಅದು ಕೂಡ ಅರ್ಥ ಆಗ್ತಿದೆ. ಈ ರೀತಿ ಅರ್ಥಗಳನ್ನೆಲ್ಲ ತುಂಬಿಟ್ಟು ನಮಗೆ ಕಾಶಿಯಾಚಾರ್ಯರು ಈ ರೀತಿ ಸ್ತೋತ್ರಗಳನ್ನ ಮಾಡ್ಕೊಡ್ತಾರೆ. ಆದ್ರೆ ಇದನ್ನ ಒಂದನ್ನ ಬೇಡ್ಕೊತಾ ಹೋಯ್ತು ಅಂತಂದ್ರೆ ಇದ್ರ ಒಳಗಡೆ ಬಂದಿರುವಂತಹದ್ದು ಎಲ್ಲವೂ ಕೂಡ ಈ ರೀತಿಯಾದಂಥ ಅಂಶಗಳು ಏನೇನಿದೆ ಎಲ್ಲವೂ ಕೂಡ ನಮಗೂ ಒಂಥರ ಚಿಂತನೆಗೆ ವಿಷಯ ಆಗುತ್ತೆ. ಇದನ್ನ ನಾವು ಯೋಚನೆ ಮಾಡ್ತಾ ಮಾಡ್ತಾ ಇದ್ರೊಳಗೆ ಎಷ್ಟೊಂದು ಅವ್ರ ಜ್ಞಾನ ಎಂಥದ್ದು, ಅವರ ವಿರಕ್ತಿ ಎಂಥದ್ದು, ಅವರ ಭಕ್ತಿ ಎಂಥದ್ದು, ಅವರ ವೈದುಷ್ಯ
ದೂರಾದ್ದೂರತನಮ್ಯತ್ತು ತದ್ದೇವಾಂತಿಕಮಂತಿಕಂ. ಯಾವುದು ಅತ್ಯಂತ ದೂರದಲ್ಲಿದೆಯೋ ಅದೇ ನಮ್ಮ ಒಳಗೂ ಇದೆ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳುವಂತಹ ಶ್ಲೋಕಗಳನ್ನು ನಮಗೆ ಕಾಶಿಯಾಚಾರ್ಯರು ರಚನೆ ಮಾಡಿಕೊಟ್ಟಿದ್ದಾರೆ. ಇನ್ನು ಇದನ್ನು ಮುಂದಿನ ಹೇಳ್ತಾ ಅಪಿ ಸ್ಥೂಲ ಸ್ಥೂಲೇಶು ಅಣುರಣುಷು ಭೂತ್ವಾ ವಿಹರತಃ. ಅಪಿ ಸ್ಥೂಲ, ಇನ್ನು ಸ್ಥೂಲದಲ್ಲೂ ಆದ್ರೆ ಪರಮಾತ್ಮನಲ್ಲಿ ಈ ವಿರುದ್ಧ ಗುಣಧರ್ಮಗಳು ಇರುತ್ತೆ ಯಾವಾಗಲೂ. ಅವನಲ್ಲಿ ಮಾತ್ರ ಅದೊಂದು ಸ್ಪೆಷಾಲಿಟಿ, ನಮ್ಮಲ್ಲಿಲ್ಲ. ಅವನು ಸಿಕ್ಕಾಪಟ್ಟೆ ತಿಂತಾನೆ, ಇಲ್ಲದ್ರೆ ತಿನ್ನೋದೇ ಇಲ್ಲ, ಅಭೋಕ್ತ ಅಥವಾ ಸಿಕ್ಕಾಪಟ್ಟೆ ಭೋಕ್ತ. ಈ ತಿರುಪತಿ ಅಂತ ಕಡೆನೆಲ್ಲ 3 ಹೊತ್ತು ನೈವೇದ್ಯ ಮಾಡ್ತಿರ್ತಾರೆ, ಏನೇನ್ ಮಾಡ್ತಿರ್ತಾರೆ. ಇಲ್ಲಿ ಜಗನ್ನಾಥಪುರಿಗೆ ಹೋದ್ರೆ ಅಲ್ಲಿ ನೈವೇದ್ಯ ಏನು, ಇಲ್ಲಿ ನೈವೇದ್ಯ ಏನು, ಅವನಿಗೇನು ಲೆಕ್ಕ ಇಲ್ಲ, ಅದನ್ನೆಲ್ಲನೂ ಅವ್ನು ತಿಂತಾನೆ ಇರ್ತಾನೆ. ಅಥವಾ ಇಲ್ವೇ ಇಲ್ಲ ಅಂತಾರೆ, ಇಲ್ವೂ ಇಲ್ಲ, ಅವನಿಗೇನೂ ಬೇಕಾಗಿಲ್ಲ. ಅವನಿಗೇನಂದ್ರೆ ಇದು ಯಾತ್ರಿಂದನೂ ಕೂಡ ಅವನಿಗೆ ಆಗಬೇಕಾದಂತಹದ್ದು ಏನೂ ಇಲ್ಲ, ವಿಕಾರಾದಿಗಳು ಏನೂ ಇಲ್ಲ. ಯಾಕೆ? ಅವನೇ ಎಲ್ಲ ಜೀವರ ಒಳಗಿದ್ದು ಅನ್ನವನ್ನ ಪಚನ ಮಾಡತಕ್ಕಂತಹವನು ಅವನು. ಆದ್ದರಿಂದ ಅವನಿಗೆ ಈ ಯಾವ ರೀತಿಯಾದಂತಹ ವಿರೋಧ ಗುಣಧರ್ಮಗಳು ಯಾವುದೂ ಕೂಡ ಏನೂ ಮಾಡಲಾರವು. ನಮ್ಗಳ ಕಂಗ ನಾವು ದಪ್ಪಗಿದ್ರೆ ಸಣ್ಣಗಿರಕ್ಕಾಗಲ್ಲ, ಸಣ್ಣಗಿದ್ರೆ ದಪ್ಪಗಿರಕ್ಕಾಗಲ್ಲ. ಅಪಿ ಸ್ಥೂಲೇಶು, ಸ್ಥೂಲರಲ್ಲಿಯೂ ನೀನು ಸ್ಥೂಲನಾಗಿದ್ದೀಯಾ. ಇದನ್ನ ನಮ್ಗೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ಬೇಕಾದ್ರೆ ಅಣುರು ಬೃಹತ್ ಕೃಶಸ್ಥೂಲೋ ದೃಢಭುನ್ ನಿರ್ಗುಣೋ ಮಹಾನ್. ಅಣುವಾಗಿದ್ದೀಯ, ಬೃಹತ್ ಆಗಿದ್ದೀಯ, ಕೃಶ ಒಣಕೊಂಡಿದೀಯ, ಸ್ಥೂಲ ದಪ್ಪಗಿದೀಯ. ಎಲ್ಲವೂ ಕೂಡ ಈ ವಿರುದ್ಧ ಗುಣಧರ್ಮಗಳೇನಿದೆ, ಇಷ್ಟೂ ವಿರುದ್ಧ ಗುಣಧರ್ಮಗಳು ಪರಮಾತ್ಮನಲ್ಲಿ ಸಮನ್ವಯವನ್ನು ಸಾಧಿಸ್ತವೆ. ಅಣೋರ್ ಬೃಹತ್ ಕೃಶಸ್ಥೂಲೋ ಋಣಗುಣ್ ನಿರ್ಗುಣೋ ಮಹಾನ್ ಅದೃತ ಸ್ವದಸ ಪ್ರಾಗ್ವಂಶೋ ವಂಶವರ್ಧನಃ. ಅಪಿ ಸ್ಥೂಲೇಶು ಅಣುರಣುಷು ಭೂತ್ವಾ ವಿಹರತಃ. ಹೋಗ್ಲಿ, ನೀನು ಒಂದರಲ್ಲಿ ಅಣುವಿನಲ್ಲಿ ಅಣುವೂ ಆಗಿದೆಯಾ, ಪರಮಾಣುವಾಗಿದೆಯಾ, ಅಥವಾ ಸ್ಥೂಲದಲ್ಲಿ ಅತ್ಯಂತ ಸ್ಥೌಲ್ಯವನ್ನ ನೀನು ಪಡೆದಿದೆಯಾ, ಇದರಿಂದ ನಿನಗೇನಾದ್ರೂ ತೊಂದರೆ ಇದೆಯಾ ಅಂದ್ರೆ ಪಾಪ ತುಂಬಾ ದಪ್ಪಗಿರೋರಿಗೆ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಆ ಥರ ಎಲ್ಲ ಕಷ್ಟಪಟ್ಟಿರ್ತಾರೆ. ಭಗವಂತನಿಗೂ ಆ ರೀತಿ ಏನಾದ್ರು ತೊಂದರೆ ಇದೆಯಾ? ಇಲ್ಲ. ಏಕೆ? ಭೂತ್ವಾ ವಿಹರತಃ. ಅವನು ಅದನ್ನೇ ಅತ್ಯುತ್ತಮವಾಗಿ ವಿಹಾರ ಮಾಡ್ತಾ ಇರ್ತಾನೆ. ಅವನು ಎಂದೂ ಕೂಡ ಇದು ಯಾವುದೋ ದೋಷಗಳು, ನಮಗಿರತಕ್ಕಂತಹ ದೋಷಗಳು ಯಾವುದು ಅವನಿಗೆ ದೋಷಗಳೇ ಅಲ್ಲ. ಆಮೇಲೆ ಈಶಾವಾಸ್ಯೋಪನಿಷತ್ತಿನಲ್ಲೂ ಹೇಳಬೇಕಾದ್ರೆ ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ತದ್ದೂರೇ ತದ್ವಂತಿಕೆ, ಯಾವುದು ಅತ್ಯಂತ ದೂರದಲ್ಲಿದೆಯೋ, ಯಾವುದು ನಮ್ಮ ಒಳಗಡೆಗೆ ಇದೆಯೋ, ಸರ್ವಸ್ಯ ಬಾಹ್ಯತಃ, ಎಲ್ಲವನ್ನು ಮೀರಿಸಿಕೊಂಡು ಯಾವುದು ಇದೆಯೋ ಅಂತೆ. ಇದನ್ನ ನಾವು ಇದರೊಳಗೆ ಹೇಳ್ಬೇಕಾದ್ರೂ ತ್ರಿವಿಕ್ರಮಾವತಾರದಲ್ಲಿ ನಾವು ಹೇಳಬೇಕಾದ್ರೂ ಕೂಡ ಆಗ ಅದನ್ನೇ ಹೇಳ್ತಾರೆ ಅವರು. ಶೃಂಗಾರ ಪಾದನಕ ತುಂಗಾಗ್ರ ಭಿನ್ನ ಕನಕ ಅಂಗಾಂಡಪಾತಿ ತಟಿನಿ ತುಂಗಾತಿ ಮಂಗಳ ತರಂಗ ವಿಭೂತ ಪಜಕಾಂಗಾಗ ವಾಮನ ನಮಃ. ಆ ತ್ರಿವಿಕ್ರಮಾವತಾರವನ್ನ ವರ್ಣನೆ ಮಾಡಬೇಕಾದ್ರೆ ಪರಮಾತ್ಮ ಎಷ್ಟು ಎಂಥ ವ್ಯಾಪ್ತ ಮತ್ತೆ ಎಂಥ ಸ್ಥೂಲ ಅಂತ ಅನ್ನೋದು ನಮ್ಗೆ ಅದು ಅರ್ಥವಾಗುತ್ತೆ. 14 ಲೋಕಗಳನ್ನೂ ಕೂಡ ತನ್ನ 2ನೇ ಹೆಜ್ಜೆಯಿಂದ ಪೂರ್ತಿ ಅಳಿಯುವಾಗ ಶೃಂಗಾರ ಪಾದನಕ, ತುಂಬಾ ಸುಂದರವಾದಂಥ ಕಾಲಿನ ಉಗುರು ಒಂದು ಬ್ರಹ್ಮಾಂಡದ ಕಟಾಹಕ್ಕೆ ತಾಕಿ, ಆ ಕಟಾಹ ಅಂತ ಅನ್ನೋದು ಭೇದನವಾದಾಗ ಅದರಲ್ಲಿಂದ ಬಂದಂಥ ನೀರನ್ನ ಚತುರ್ಮುಖ ಬ್ರಹ್ಮದೇವರು ತಕ್ಷಣ ಅಲ್ಲೇ ಹಿಡ್ಕೊಂಡು ಪರಮಾತ್ಮನಿಗೆ ಪಾದ ಪ್ರಕ್ಷಾಳನಾದಿಗಳನ್ನ ಮಾಡಿ ಅದನ್ನ ತಾವು ತಮ್ಮ ಕಮಂಡಲುವಿನಲ್ಲಿ ಇಟ್ಟುಕೊಂಡ್ರು, ಸಂರಕ್ಷಣೆ ಮಾಡಿಟ್ಕೊಂಡ್ರು. ಅದೇ ನಮಗೆ ಒಂದು ದಿವಸ ಜಾಹ್ನವಿ, ಗಂಗಾ ನದಿ ಅಂತ ಹೆಸರು ಬಂತದಕ್ಕೆ. ಅಂದ್ರೆ ಎಂಥ ಪರಮಾತ್ಮನ ರೂಪ, ತ್ರಿವಿಕ್ರಮಾದಿ ರೂಪಗಳು, ಅವನ ದಶಾವತಾರಾದಿ ರೂಪಗಳು, ತ್ರಿವಿಕ್ರಮ ರೂಪ ಎಲ್ಲವೂ ಕೂಡ ಇದೇ ರೀತಿ. ಅಪಿ ಸ್ಥೂಲ ಸ್ಥೂಲೇಶು, ಅತ್ಯಂತ ದೊಡ್ಡದಾದಂತಹ ರೂಪಗಳೂ ಇರುತ್ತಲ್ಲಿ, ಅತ್ಯಂತ ಸಣ್ಣದಾದಂತಹ ರೂಪಗಳು ಇರುತ್ತೆ. ಅಣುಷು ಭೂತ್ವ ವಿಹರತಃ ಅಣೋರಣೀಯಾನ್ ಮಹತೋ ಮಹೀಯಾನ್.
ಅವನು ಅಣುವಿನಲ್ಲಿ ಅಣುವಾಗಿದ್ದಾನೆ, ಮಹತ್ತಿನಲ್ಲಿ ಮಹತ್ತಾಗಿದ್ದಾನೆ. ಭೂತ್ವಾ ವಿಹರತಃ, ನಮ್ಮಗಳಲ್ಲೇ ಒಳಗಡೆ ಎಲ್ಲ ಇದ್ದಾನೆ. ಅದಕ್ಕೆ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಆ ಮಾತನ್ನ ಹೇಳ್ತಾರೆ. ಪರಮಾತ್ಮನಿಗೆ ಏನಾದರೂ ವಿಚಾರ ಇದೆಯಾ? ನಮಗೆ ದುಃಖ ಬಂತು, ನಮಗೆ ನೋವಾಯಿತು, ನಮಗೆ ಹಸಿವೆ ಆಯಿತು, ನಮಗೆ ನೀರಡಿಕೆ ಆಯಿತು, ನಮಗೆ ನಿದ್ದೆ ಬಂತು ಇತ್ಯಾದಿಗಳು ನಮ್ಮ ಒಳಗಿರತಕ್ಕಂಥ ಪರಮಾತ್ಮನಿಗೆ ಏನಾದರೂ ಆಗ್ತಾ ಇದೆಯಾ? ಇದೆಲ್ಲ ಅವನಿಗೆ ಏನೂ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅವನಿಗೆ? ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಕಾಲ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ ಅನಲಗ ವ್ಯಥೆ ಏನು ಮಾಡಿದರು ಅಂತ ಕೇಳ್ತಾರೆ. ಅದೇ ಕಬ್ಬಿಣ ಚೆನ್ನಾಗಿ ಕಾದು ಹೋಗಿದೆ. ಆ ಕಾದೋಗಿರೋ ಕಬ್ಬಿಣ ಹೊಡೆದಾಗ ಆ ಕಬ್ಬಿಣದಲ್ಲಿ ಬೆಂಕಿ ಏನಿರುತ್ತೆ, ಆ ಬೆಂಕಿಗೆ ಏನಾದ್ರೂ ನೋವಾಗತ್ತಾ ಅಥವಾ ಕಬ್ಬಿಣಕ್ಕೆ ನೋವಾಗತ್ತಾ? ನೋವಾಗೋದೇನಿದ್ರು ಕಬ್ಬಿಣಕ್ಕೆ ಹೊತ್ತು ಬೆಂಕಿಗಲ್ಲ, ಅಲ್ಲಿರೋ ಅಗ್ನಿಗಲ್ಲ. ಅನಲನಿಗೆ ಏನೂ ಆಗೋದಿಲ್ಲ. ಪರಮಾತ್ಮನೂ ಕೂಡ ಅದೇ ರೀತಿ ನಮ್ಮನ್ನ ಹಿಡ್ಕೊಂಡು ಬಡದಾಗ ನಮಗೆ ವೇದನೆ ಆಗತ್ಯ ಹೊರತು ಪರಮಾತ್ಮನಿಗೆ ಇದರಿಂದ ಅವನು ಅನಲ ಅಗ್ನಿ ಇದ್ದಂತೆ ಶುದ್ಧವಾಗಿರತಕ್ಕಂಥ ಅವನಿಗೆ ಎಂದೂ ಕೂಡ ಯಾವ ರೀತಿಯಲ್ಲೂ ಕೂಡ ಯಾವುದೇ ವೇದನೆಗಳು ಇನ್ನೊಂದು ಮತ್ತೊಂದು ಅವನಿಗೆ ಆಗೋದೇ ಇಲ್ಲ. ಅವನು ನಿರ್ವಿಕಾರನಾಗಿಯೇ ಇರ್ತಾನ ಅವನು. ಆದ್ರೆ ನಮಗಳಿಗೆ ಹಂಗಲ್ಲ. ಭೂತ್ವಾ ವಿಹರತ. ಹೀಗಾಗಿ ಅಣುವಿನೊಳಗೆ ಅಣುವಾಗಿ, ಮಹತ್ತಿನೊಳಗೆ ಮಹತ್ತಾಗಿ, ಸ್ಥೂಲದೊಳಗೆ ಸ್ಥೂಲ ಪದಾರ್ಥವಾಗಿದ್ದುಕೊಂಡು ಭೂತ್ವಾ ವಿಹರತಃ, ನೀನು ವಿಹಾರ ಮಾಡ್ತಾ ಇರ್ತೀಯ. ಹರಿಕಥಾಮೃತಸಾರದಲ್ಲಿ ಇನ್ನೂ ಒಂದು ಅಂಶ ಹೇಳ್ತಾರೆ. ಅವನು ಪರಮಾತ್ಮ ಎಷ್ಟು ಅವನು ವ್ಯಾಪ್ಯ ಏನು ಅಂತೆಲ್ಲ ಹೇಳಬೇಕಾದ್ರೆ, ವಿದ್ಯೆ ತಾನೆಂದೆನಿಸಿಕೊಂಬ ನಿರುದ್ಧ ದೇವನು. ವಿದ್ಯೆಗೆ ಯಾರು ಅಭಿಮಾನಿ ಅಂತಂದ್ರೆ ಪರಮಾತ್ಮ ಅವನಲ್ಲಿ ಮುಖ್ಯವಾಗಿ ಅನಿರುದ್ಧ. ವಿದ್ಯೆ ತಾನೆಂದೆನಿಸಿಕೊಂಬ ನಿರುದ್ಧ ದೇವನು. ಬುದ್ಧಿಯೋಳ್ಳೆಲೆಸಿದ್ದು ಕೃತಿಪತಿ, ಬುದ್ಧಿ ಎನಿಸುವನು ಕೃತಿಪತಿ ಪ್ರದ್ಯುಮ್ನ. ಆ ಪ್ರದ್ಯುಮ್ನ ಏನಂತ ಅನ್ನಿಸ್ಕೊಳ್ತಾನೆ? ಬುದ್ಧಿಗೆ ಅಭಿಮಾನಿ, ಬುದ್ಧಿಯನ್ನ ಪ್ರಚೋದನೆ ಮಾಡತಕ್ಕಂತ ಅವನು ಪ್ರದ್ಯುಮ್ನ. ಸಿದ್ಧಿ ಎನಿಸುವ ಸಂಕರ್ಷಣ. ಸಿದ್ಧಿ ಈಗ ಬುದ್ಧಿ ಇದೆ ಮತ್ತೆ ವಿದ್ಯೆ ಇದೆ. ಈ ಎರಡೂ ಕೂಡ, ವಿದ್ಯೆ ಬುದ್ಧಿ ಎರಡೂ ಸೇರಿ ನಮಗೆ ಒಂದು ಸಿದ್ಧಿ ಬರಬೇಕು ಅಂತಂದ್ರೆ ಯಾರು? ಸಂಕರ್ಷಣ. ಪರಮಾತ್ಮನ ಸಂಕರ್ಷಣ ರೂಪ ನಮ್ಗೆ ಇದಕ್ಕೆ ಮುಖ್ಯವಾಗಿ ಕಾರಣ ಆಗುತ್ತೆ, ಸಂಕರ್ಷಣ. ಆಮೇಲೆ ವಿದ್ಯೆ ತಾನೆಂದೆನಿಸಿಕೊಂಬ ನಿರುದ್ಧ ದೇವನು, ಬುದ್ಧಿಯೋಳ್ಳೆಲೆಸಿದ್ದು ಕೃತಿಪತಿ, ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಸಂಕರ್ಷಣನ ಪ್ರಸಿದ್ಧ ನಾಮಕ ವಾಸುದೇವನ ವದ್ಯ ಚತುಷ್ಟಯಗಳ ರೂಪ ವರಿತವನೆ ಪಂಡಿತನು. ಪ್ರಸಿದ್ಧ ನಾಮಕ ವಾಸುದೇವನ ಇದು ಅಲ್ಲಿ ಯಾವ್ಯಾವುದು 4 ಪರಮಾತ್ಮನ 4 ರೂಪ ಆಯಿತು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಯಾರು ಪಂಡಿತರು ಅಂತಂದ್ರೆ ಪರಮಾತ್ಮನ ಈ 4 ಬಗೆಯ ವ್ಯಾಪಾರವನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅವನು ನಿಜವಾದ ಪಂಡಿತ ಅಂತ ಕರೆಸ್ಕೊಳ್ತಾನೆ. ವಿದ್ಯೆ ತಾನೆಂದೆನಿಸಿಕೊಂಬ ನಿರುದ್ಧ ದೇವನು ಅನಿರುದ್ಧ. ಸಿದ್ಧಿಯೋ ಕೃತಿಪತಿ, ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಸಂಕರ್ಷಣನ ಪ್ರಸಿದ್ಧ ನಾಮಕ ವಾಸುದೇವನ ಅನವದ್ಯ ರೂಪ ಚತುಷ್ಟಯಗಳ ಅವನೇ ಪಂಡಿತನು. ಇದು ಯಾವುದನ್ನು ಕೂಡ ನಮಗೆ ಬಿಡ್ಲಿಕ್ಕೆ ಆಗೋದೇ ಇಲ್ಲ. ಪರಮಾತ್ಮನ ಬಿಡ್ಲೇಬಾರದು. ಏಕೆಂದರೆ ನಮ್ಮಲ್ಲಿ ವಿದ್ಯೆಗೆ ಯಾರು ಕಾರಣ? ಪರಮಾತ್ಮನೇ ಕಾರಣ. ಒಂದಲ್ಲ ಒಂದು ಅವತಾರದಿಂದ, ಒಂದಲ್ಲ ಒಂದು ರೂಪದಿಂದ ಅವನೇನ್ ಮಾಡ್ತಾನೆ? ಅವನು ಪರಮಾತ್ಮ ನಮಗೆ ವಿದ್ಯೆ, ಬುದ್ಧಿ, ಪ್ರಸಿದ್ಧಿ, ಸಿದ್ಧಿ ಎಲ್ಲವನ್ನೂ ಕೊಡತಕ್ಕಂಥವನು ಪರಮಾತ್ಮನೇ ಆಗಿದ್ದಾನೆ. ಇಂತಹ ಪರಮಾತ್ಮನನ್ನ ತವಧ್ಯತುಂ ಕೋ ವಾ ಜಗತಿ ಮಹಿಮಾನಂ ಪ್ರಭವತಿ. ಇದನ್ನ ಇಂಥ ನಿನ್ನ ಮಹಿಮೆಯನ್ನ ಯಾರು ತಾನೇ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ? ಏಕೆಂದ್ರೆ ಹರಿಕಥಾಮೃತದಲ್ಲಿ ಮತ್ತವ್ರು ಹೇಳ್ತಾರೆ, ಶೇಷ ಸಹಸ್ರ ಫಣಗಳುಳ್ಳಂತ ಶೇಷಾದಿ ದೇವತೆಗಳು, ರಮಾ ಬ್ರಹ್ಮಾದಿ ದೇವತೆಗಳೇ ನಿನ್ನನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿದ್ದಾಗ ನರನ ಪಾಡೇನು? ನಮ್ಮಂತ ಹುಳು ಮನುಷ್ಯರು ನಾವೇನಂತ ನಿನ್ನನ್ನು ವರ್ಣನೆ ಮಾಡಬಹುದು? ನಮಗೇನೂ ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ನಮಗೆ ಸಾಧ್ಯ ಇಲ್ಲ, ಅಥವಾ ನಿನ್ನನ್ನು ವರ್ಣನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಗೇನು ಅಂತಂದ್ರೆ ನಿನ್ನನ್ನು ನಮಗೆ ಗೊತ್ತಾಗ್ತಿಲ್ಲ, ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಶಕ್ತಿ ಇಲ್ಲ ಅನ್ನೋದು ನಮಗೆ ಗೊತ್ತಾದ್ರೆ ಸಾಕಷ್ಟೇ. ನನ್ಗೆ ಇಷ್ಟು ಗೊತ್ತು ಅಷ್ಟು ಗೊತ್ತು ಅಂತಲ್ಲ. ತವಧ್ಯತುಂ ಕೋ ವಾ ಜಗತಿ ಮಹಿಮಾನಂ ಪ್ರಭವತಿ. ಜಗತಿ
ಜಗತ್ತಿನಲ್ಲಿ ಮಹಿಮಾನಂ ಪ್ರಭವತಿ. ಇಂತಹ ನಿನ್ನ ಮಹಿಮೆಯನ್ನ ಅದರೊಳಗೆ ಒಂದೊಂದು ಬೆಳೆದಿಹ ಇಂದಿರೇಶನ ರೂಪ ಮನ ಬಂದ ತೆರದಲ್ಲಿ ಚಿಂತಿಸಿದರು ಇದಕ್ಕನುಮಾನ ವಿನಿತಿಲ್ಲ. ಸಿಂಧುರಾಜನೊಳಂಬರಾಳೆಯ ಬಂಧಿಸಲು ಪ್ರತಿ ತಂತುಗಳುವುದ ಬಿಂದು ವ್ಯಾಪಿಸಿದಂತೆ ಇರುತಿಪ್ಪನು ಚರಾಚರದಿ. ನಮ್ಗೆ ಯಾವ ರೀತಿ ಪರಮಾತ್ಮನನ್ನ ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು ಅನ್ನೋದೇ ಅರ್ಥ ಆಗೋಲ್ಲ. ಅದಕ್ಕೆ ಅವರು ಹರಿಕಥಾಮೃತದಲ್ಲಿ ಹೇಳ್ಬೇಕಾದ್ರೆ ಒಂದರೊಳಗೊಂದೊಂದು ಬೆರೆದಿಹ, ಅಲ್ಲಿ ಬೆರೆತಿದೆ ಪರಮಾತ್ಮನ ರೂಪ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಬೆರೆತಿದೆ, ಒಂದರೊಳಗೊಂದೊಂದು ಬೆರೆದಿಹ ಇಂದಿರೇಶನ ರೂಪ. ಇಂದಿರೇಶನ ರೂಪ ಏನ್ ಮಾಡು, ಮನ ಬಂದ ತೆರದಲ್ಲಿ ಚಿಂತಿಸುತ್ತಿರು, ನಿನಗಿಷ್ಟ ಬಂದಾಗ ಅವನ ಬಗ್ಗೆ ಯೋಚನೆ ಮಾಡ್ತಾ ಇರೋ. ಇದಕ್ಕೆ ಅನುಮಾನವಿದಿಲ್ಲ. ಇಲ್ಲಿ ನೀವು ಸಂಶಯ ಪಟ್ಕೋಬೇಡ್ರಿ, ಅಯ್ಯೋ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಈ ಪರಮಾತ್ಮನ ಈ ರೂಪ ಧ್ಯಾನ ಮಾಡ್ಬೇಕಾಗಿತ್ತಲ್ಲಪ್ಪ, ಆ ರೂಪ ಧ್ಯಾನ ಮಾಡ್ಬಿಟ್ನಲ್ಲ, ಹೀಗೆ ಈ ರೀತಿಯಾದಂತಹ ಸಂಶಯಗಳು ಬೇಡವೇ ಬೇಡ. ನಿಮ್ಗೆ ಇಷ್ಟ ಬಂದಂಗೆ ಧ್ಯಾನ ಮಾಡಿ, ಒಟ್ನಲ್ಲಿ ಮಾಡಿ ಅಷ್ಟೇ. ಇಂದಿರೇಶನ ರೂಪ ಮನ ಬಂದ ತೆರದಲ್ಲಿ ಚಿಂತಿಸಿದರು ಇದಕ್ಕನುಮಾನವಿದಿಲ್ಲ. ಸಿಂಧುರಾಜನೊಳ ಅಂಬರಾಲಯ. ಈಗ ಬಟ್ಟೆ ಒಳಗೆ ಒಂದು ಹನಿ ನೀರು ಬಟ್ಟೆಯಲ್ಲಿ ಬಿದ್ದ ತಕ್ಷಣ ಆ ನೀರು ಯಾವ ರೀತಿ ಎಲ್ಲ ಕಡೆ ಹರಡ್ಕೊಳ್ತಾ ಹೋಗುತ್ತೋ, ಅದೇ ರೀತಿ ಪರಮಾತ್ಮನೂ ಕೂಡ ವ್ಯಾಪಿಸಿದಂತೆ ಇರುತಿಪ್ಪನು ಚರಾಚರದಿ. ಸಕಲ ಚರಾಚರ ಜಗತ್ತಿನಲ್ಲಿ ಪರಮಾತ್ಮ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡ್ಬಿಟ್ಟಿದ್ದಾನೆ. ಆ ವ್ಯಾಪಿಸಿಕೊಂಡಿರೋದನ್ನೇ ಇಲ್ಲಿ ನಮಗೆ ಕಾಶಿಯಾಚಾರ್ಯ ಹೇಳುವಾಗ ಜಗತ್ ಸರ್ವಂ ವ್ಯಾಪ್ಯ ಸ್ಥಿತ ಮನಿಷಮಂತರ್ಬಹಿರಪಿ ಅಪಿ ಸ್ಥೂಲ ಸ್ಥೂಲೇಷು ಅನುರಣುಷು ಭೂತ್ವಾ ವಿಹರತಃ ತವಧ್ಯತುಂ ಕೋ ವಾ ಜಗತಿ ಮಹಿಮಾನಂ ಪ್ರಭವತಿ. ಇಂಥ ನಿನ್ನ ರೂಪವನ್ನ ಚಿಂತನೆ ಮಾಡ್ಲಿಕ್ಕೆ ಯಾರಿಗೂ ತಾನೇ ಸಾಧ್ಯ ಅಂತೆಲ್ಲ ಹೇಳ್ತಾ ಕೊನೆ ಒಳಗೆ ಅವ್ರದ್ದು ಸುಮ್ಮನೆ ಇದೊಂದು ಲಾಸ್ಟ್ ಅಲ್ಲಿ ಅವರು ಇದನ್ನ ಉಪಸಂಹಾರ ಮಾಡ್ಬೇಕಾದ್ರೆ ಸರ್ವಸ್ಯ ನಿತ್ಯಸ್ಯ ವಿವಿಧಸ್ಯ ಚ ಕರ್ಮಣಃ ಆದಾವಂತೆ ಚ ಯೋಭಾತಿ ಸದೇವ ಸ ಗುರುರ್ಮಮ ಅಂತ ಇದನ್ನ ಗ್ರಂಥನ ಉಪಸಂಹಾರ ಮಾಡ್ತಾರೆ. ಇದನ್ನ ಆಮೇಲಿಂದ ಇನ್ನು ಮಧ್ಯದಲ್ಲಿ ಬೇಕಾದಷ್ಟಿದೆಲ್ಲ ಆ ಶ್ಲೋಕಗಳನ್ನು ಹೇಳ್ತಾ ಅದನ್ನ ಹೇಳೋಣ. ಸರ್ವಸ್ಯ ನಿತ್ಯಸ್ಯ, ಎಲ್ಲ ನಿತ್ಯ ಜಗದ್ಧಾತ್ರೆ ನಿತ್ಯಾಗೆ ಜ್ಞಾನಮೂರ್ತಯೇ ಅಂತ ಹೇಳದಂಗೆ ನಮಗೆ ಈಶಾವಾಸ್ಯೋಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಮಂಗಳಾಚರಣ ಮಾಡುವಾಗ ನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಿಯೇ ಸರ್ವಯಜ್ಞ ಭುಜೇನ್ನಮಃ ಅಂತ ಯಾವ ರೀತಿ ಹೇಳ್ತಾರೆ. ಸರ್ವಸ್ಯ ನಿತ್ಯಸ್ಯ ವಿವಿಧಸ್ಯ ಚ ಕರ್ಮಣಃ, ಎಲ್ಲ ಕರ್ಮಗಳ ಆದಾವಂತೆ ಚ ಯೋಪಾತಿ, ಆದೌ ಅಂತೆ, ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಯಹ ಭಾತಿ, ಯಾರು ಶೋಭಿಸ್ತಾ ಇರ್ತಾರೋ ಅವರೇ ಸಹಾ ದೇವ, ಅವರೇ ನಮ್ಮ ಗುರುಗಳಾಗಿದ್ದಾರೆ, ಅವರೇ ದೇವತೆಗಳು ಆಗಿದ್ದಾರೆ ಅಂತ ಹೇಳ್ತಾ ಈ ಗ್ರಂಥವನ್ನ ಕೊನೆಯ ಒಳಗೆ ಉಪಸಂಹಾರ ಮಾಡ್ತಾರೆ. ಕೊನೆ ಶ್ಲೋಕ ಇದು. ಈ ನಾವೀಗ ಭವಂತಂ ಗಾಯಂತಿ ಸ್ಫುಟಮ ಕುಟಿಲಾರ್ಥೋಪನಿಷದಃ ಜಗತ್ ಸರ್ವಂ ವ್ಯಾಪ್ಯ ಸ್ಥಿತ ಮನಿಷಮಂತರ್ಬಹಿರಪಿ ಅಪಿ ಸ್ಥೂಲ ಸ್ಥೂಲೇಶ್ವನುರಣುಷು ಭೂತ್ವಾ ವಿಹರತಃ ತವಧ್ಯತುಂ ಕೋ ವಾ ಜಗತಿ ಮಹಿಮಾನಂ ಪ್ರಭವತಿ. ಅಂದ್ರೆ ಈ ಮೂರನೇ ಶ್ಲೋಕದಲ್ಲಿಯೂ ಕೂಡ, ಅಂದ್ರೆ ಪ್ರತಿ ಒಂದೊಂದು ಶ್ಲೋಕದಲ್ಲೂ ಉಪನಿಷತ್ತಿನ ಅರ್ಥಗಳು ಮತ್ತೆ ಶಾಸ್ತ್ರದ ಅರ್ಥಗಳು, ಸ್ಮೃತಿಗಳ ಅರ್ಥಗಳು, ಅದಕ್ಕೆ ತತ್ಸಂಬಂಧಿ ಕಥೆಗಳು ಎಲ್ಲವೂ ಕೂಡ ಇದರಲ್ಲಿ ಅವರು ತುಂಬಿ ಅದು ನಮಗೆ ಇದನ್ನ ಕೊಟ್ಟಿದ್ದಾರೆ. ರಾಮಸ್ತವ ತಾರಾವಳಿ ಅಂತ ಕೊಟ್ಟಿದ್ದಾರೆ. ಇದು ಏನಂದ್ರೆ ಇದು ತುಂಬಾ ತರ ಬಾಲಸಂಘಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ ಇದ್ದಂಗಿದು. ಬಾಲಸಂಘಮಪಿ ಸುಮಧ್ವಿಜಯದಲ್ಲಿ ಹೇಳ್ತಾರಲ್ಲ, ಬಾಲಸಂಘಮಪಿ ಬೋಧಯದೃಶಂ, ಚಿಕ್ಕ ಹುಡುಗರಿಗೂ ಅರ್ಥ ಆಗತ್ತಂತೆ ಶ್ರೀಮದಾಚಾರ್ಯರ ವಾಕ್ಯ. ದುರ್ನಿರೂಪ ವಚನಂಚ ಪಂಡಿತೈ, ಪಂಡಿತರಿಗೂ ಅರ್ಥ ಆಗೋದಿಲ್ಲ. ಹಾಗೆ ತೀರ ನಮ್ಮಂತಹ ಅಲ್ಪಾಧಿಕಾರಿಗಳಿಗೆ ಎತ್ಕಿಂಚಿತ್ ಅರ್ಥವಾಗುವ ಹಂಗೆ ಬರೆದಿದ್ದಾರೆ. ಅಂದ್ರೆ ಇದರಲ್ಲಿ ಮಹಾ ಅರ್ಥಗರ್ಭಿತವಾಗಿರತಕ್ಕಂತಹ ಈ ಕಾವ್ಯ, ಈ ಸ್ತೋತ್ರ, ಇದನ್ನ ನಾವು ಪಾರಾಯಣ ಮಾಡೋದಕ್ಕೆ ಇನ್ನೊಂದಕ್ಕೆ ಮತ್ತೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮಗೆ ಕಾಶಿಯಾಚಾರ್ಯ ಮಾಡ್ಕೊಟ್ಟಿದ್ದಾರೆ ಹೊರತು ಇದರಿಂದ ಅವ್ರಿಗೆ ಆಗಬೇಕಾದದ್ದೇನಿಲ್ಲ. ಅವ್ರು ಯಾವಾಗಲೂ ಕೂಡ ಏಕಾಂತ ಭಕ್ತರು, ದೊಡ್ಡ ದೊಡ್ಡ ಅಪರೋಕ್ಷ ಜ್ಞಾನಿಗಳು, ಅವ್ರಿಗೆ ಇದೆಲ್ಲ ಸುಲಭವಾಗಿ, ಅದು ಏನಂದ್ರೆ ದೊಡ್ಡ ದೊಡ್ಡ ಜ್ಞಾನಿಗಳು ಯಾವಾಗಲೂ ಅಷ್ಟೇ ನಮಗ್ ಬಾಕಿಯವರಿಗೆ ಉಪಕಾರ ಆಗಲಿ ಅನ್ನೋ ದೃಷ್ಟಿಯಿಂದಲೇ ಅವ್ರು ಏನಿದ್ರು ನಮಗೆ ಮಾಡ್ಕೊಡ್ತಾರೆ ಅಷ್ಟೇ ಹೊರತು ಅವರು ತಮ್ಮ ಸಾಧನೆ ಅವ್ರಿಗೆ ಆಗೇ ಹೋಗಿರುತ್ತೆ.
ಅವರು ಸಿದ್ಧ ಪುರುಷರು, ಅಪರೋಕ್ಷ ಜ್ಞಾನಿಗಳು, ದೊಡ್ಡ ದೊಡ್ಡ ಇನ್ನು ತಪೋಲೋಕ ಜನೋಲೋಕ ಅಂತ ಕಡೆಗಳಲ್ಲಿದ್ದು ಅವ್ರು ಸಾಧನೆ ಮಾಡ್ಕೊಡುವಂತಹವ್ರು ಅಂತಹ ಕಾಶಿ ಆಚಾರ್ಯರ ಯತ್ಕಿಂಚಿತ್ ಪಾದ ಸ್ಮರಣೆಯೊಂದಿಗೆ ಈ ಒಂದು ಶ್ಲೋಕ ಏನಿದೆ ಇದನ್ನ ನಮ್ಮ ಭಗವಂತ ಏನು ಪ್ರೇರಣೆ ಮಾಡ್ದ ಅಥವಾ ನಮ್ಮ ಆಚಾರ್ಯರ ಅನುಗ್ರಹದಿಂದ ಏನು ಯತ್ಕಿಂಚಿತ್ ಅನುವಾದ ಮಾಡಿದ್ದೇವೆ ಇದಷ್ಟನ್ನು ಕೂಡ ಭಗವಂತನ ಗುರುಗಳ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣ ಮತ್ತು ಹರಿಯೇ ನಮಃ.